Hey guys, welcome back to Smart Study Circle YouTube ಚಾನಲ್. ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಕುರಿತು MCQ ರೂಪದಲ್ಲಿ ನೋಡುತ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ಇಲ್ಲಿ ತನಕ ಯಾರು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಲ್ಲಿ ಮೊದಲನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ನಾವು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ವೀರ ನರಸಿಂಹ, ಸಾಳುವ ನರಸಿಂಹ, ಅಕ್ಕಬುಕ್ಕರು ಮತ್ತು ಕಂಪಣ ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಸರಿಯಾದಂಥ ಉತ್ತರ ಹಕ್ಕಬುಕ್ಕರು. ಹಕ್ಕಬುಕ್ಕ ಎನ್ನುವಂಥ ಇಬ್ಬರು ಸಹೋದರರು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವಿಜಯನಗರ ಸಾಮ್ರಾಜ್ಯವನ್ನ ಹಕ್ಕಬುಕ್ಕ ಎನ್ನುವಂಥ ಇಬ್ಬರು ಸಹೋದರರು ಅವರ ಗುರುಗಳಾದಂಥ ವಿದ್ಯಾರಣ್ಯರ ಒಂದು ಮಾರ್ಗದರ್ಶನದಲ್ಲಿ 1336ರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ಭಾಗದಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಆ ಒಂದು ವಿಜಯನಗರ ಸಾಮ್ರಾಜ್ಯದ ಪ್ರಾಥಮಿಕ ರಾಜಧಾನಿ ಹಂಪಿಯಾಗಿತ್ತು. ಆಮೇಲೆ ಆ ಒಂದು ರಾಜಧಾನಿಯು ವರ್ಗಾವಣೆ ಆಗುತ್ತಾ ಹೋಗುತ್ತದೆ. ಆನೆಗುಂದಿ ಈ ಥರ ರಾಜಧಾನಿಯ ವರ್ಗಾವಣೆಯನ್ನು ನಾವು ಮುಂದೆ ನೋಡ್ತೇವೆ. ಅದೇ ರೀತಿ ಈ ಒಂದು ವಿಜಯನಗರ ಸಾಮ್ರಾಜ್ಯವು ಮುಂಬರುವ ದಿನಗಳಲ್ಲಿ 4 ವಂಶಗಳಾಗಿ ವಿಂಗಡಣೆ ಆಗುತ್ತದೆ. ಅವುಗಳಲ್ಲಿ ನಾವು ನೋಡೋದಾದರೆ ಮೊದಲು ಬರುವುದು ಸಂಗಮ ವಂಶ, ಎರಡನೇದಾಗಿ ಬರುವುದು ಸಾಳುವ ವಂಶ, ಮೂರನೇದಾಗಿ ಬರುವಂಥದ್ದು ತುಳುವ ವಂಶ ಹಾಗೂ ನಾಲ್ಕನೆಯ ಒಂದು ವಂಶ ಮತ್ತು ಕೊನೆಯ ವಂಶ ಯಾವುದಂದರೆ ಅದು ಅರವೀಡು ವಂಶವಾಗಿರುವಂಥದ್ದು. ಈ ಒಂದು ಸಾಳುವ ವಂಶವನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಅದು ಸಾಳುವ ನರಸಿಂಹ ಎನ್ನುವವರು. ಅದೇ ರೀತಿ ತುಳುವ ಒಂದು ವಂಶವನ್ನು ಸ್ಥಾಪನೆ ಮಾಡಿದವರು ವೀರ ನರಸಿಂಹ ಅಂತೇಳಿ. ಈ ಒಂದು ಶ್ರೀಕೃಷ್ಣ ದೇವರಾಯ ವಿಜಯನಗರ ಕಾಲದ ಅತ್ಯಂತ ಪ್ರಸಿದ್ಧ ದೊರೆಯಾದಂಥ ಶ್ರೀಕೃಷ್ಣ ದೇವರಾಯ ತುಳು ವಂಶಕ್ಕೆ ಸೇರಿದಂಥ ದೊರೆಯಾಗಿರುವನು. ಇಲ್ಲಿ ನಾವು ಎರಡನೇ ಪ್ರಶ್ನೆಯನ್ನು ನೋಡಿದರೆ ಮಧುರ ವಿಜಯಂ ಎನ್ನುವಂಥ ಒಂದು ಪುಸ್ತಕವನ್ನು ರಚಿಸಿದವರು ಯಾರು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾರೆ. ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಗಂಗಾದೇವಿ, ಸಂಚಿವನ್ನಮ್ಮ, ಕಂಪಣ ಹಾಗೂ ಎರಡನೇ ದೇವರಾಯ ಎನ್ನುವಂಥ ಆಪ್ಷನ್ಗಳನ್ನು ನಾವಿಲ್ಲಿ ನೋಡ್ತೇವೆ. ಈ ಒಂದು ಸಂಚಿವನ್ನಮ್ಮ ಬರುವುದು ವಿಜಯನಗರದವರ ಕಾಲದಲ್ಲೆಲ್ಲ, ಬದಲಾಗಿ ಮೈಸೂರು ಒಡೆಯರ ಕಾಲದಲ್ಲಿ ಸಂಚಿವನ್ನಮ್ಮನನ್ನು ನಾವು ನೋಡ್ತೇವೆ. ಚಿಕ್ಕ ದೇವರಾಜ ಒಡೆಯರ ಒಂದು ಆಸ್ಥಾನದಲ್ಲಿ ನಾವು ಸಂಚಿವನ್ನಮ್ಮನನ್ನು ಕಾಣ್ತೇವೆ. ಇವಳನ್ನು ನಾವು ಸರಸ ಸಾಹಿತ್ಯದ ವರದೇವತೆ ಅಂತೇಳಿ ಸಹ ಕರಿತೇವೆ. ಸರಸ ಸಾಹಿತ್ಯದ ವರದೇವತೆ ಅಂತೇಳಿ ಯಾರನ್ನ ಕರಿತಾರೆ ಅಂದರೆ ಸಂಚಿವನ್ನಮ್ಮ ಅವರನ್ನು. ಅವರು ಬರೆದಿರುವಂಥ ಒಂದು ಪುಸ್ತಕ ಯಾವುದಂದರೆ ಹದೆಬದೆಯ ಧರ್ಮ ಎನ್ನುವಂಥ ಒಂದು ಪುಸ್ತಕವನ್ನು ಬರೆದಿರುವಂಥಳು. ಇದು ಒಂದು ಗೃಹಿಣಿಯರ ಬೈಬಲ್ ಅಥವಾ ಗೃಹಿಣಿಯರ ಭಗವದ್ಗೀತೆ ಅಂತೇಳಿ ಈ ಒಂದು ಹದೆಬದೆಯ ಧರ್ಮವನ್ನು ಕರೀತಾರೆ. ಇವಳು ಚಿಕ್ಕ ದೇವರಾಜ ಒಡೆಯರ ಆಸ್ಥಾನದಲ್ಲಿರುವಂಥ ಒಬ್ಬಳು ಕವಯಿತ್ರಿ. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಗಂಗಾದೇವಿ ಎನ್ನುವಂಥದ್ದು ಸರಿಯಾದ ಉತ್ತರವಾಗಿರುವಂಥದ್ದು. ಮಧುರ ವಿಜಯಂ ಪುಸ್ತಕವನ್ನು ಬರೆದಂಥವರು ಗಂಗಾದೇವಿ. ಈ ಒಂದು ಮಧುರ ವಿಜಯಂ ಪುಸ್ತಕವನ್ನು ಬರೆದಂಥವರು ಗಂಗಾದೇವಿ. ಈ ಒಂದು ಪುಸ್ತಕ ಯಾವ ಒಂದು ವಿಷಯವನ್ನು ಕುರಿತು ತಿಳಿಸುತ್ತದೆ ಅಥವಾ ವಿವರಿಸುವ ಪುಸ್ತಕ ಅಂತ ನಾವು ನೋಡ್ತಾ ಹೋದರೆ ಈ ಒಂದು ಕಂಪಣನು ಮಧುರೈ ಸುಲ್ತಾನನನ್ನು ಸೋಲಿಸಿದ. ಆ ಒಂದು ಮಧುರೈ ಸುಲ್ತಾನನನ್ನು ಸೋಲಿಸಿ ಮಧುರೈಯನ್ನು ಗೆದ್ದ ಒಂದು ವಿಜಯೋತ್ಸವದ ಕುರಿತು ತಿಳಿಸುವಂಥ ಒಂದು ಪುಸ್ತಕ ಮಧುರ ವಿಜಯಂ ಆಗಿರುವಂಥದ್ದು. ಈ ಒಂದು ಗಂಗಾದೇವಿ ಎನ್ನುವಂಥವರು ಕಂಪಣನ ಅವರ ಹೆಂಡತಿಯಾಗಿದ್ದು, ಅವರು ಈ ಒಂದು ಕಂಪಣನು ಮಧುರೈ ಸುಲ್ತಾನನನ್ನು ಸೋಲಿಸಿ ಮಧುರೈಯನ್ನು ಗೆದ್ದ ಒಂದು ಪ್ರಸಂಗವನ್ನು ಈ ಒಂದು ಪುಸ್ತಕ ಯಾವುದು ಮಧುರ ವಿಜಯಂ ಅನ್ನುವಂಥ ಪುಸ್ತಕ ತಿಳಿಸ್ತದೆ. ಅದೇ ರೀತಿ ಈ ಒಂದು ಪುಸ್ತಕವನ್ನು ವೀರ ಕಂಪಣರಾಯ ಚರಿತೆ ಅಂತ ಸಹ ಹೇಳ್ತಾರೆ. ಮಧುರ ವಿಜಯಂ ಮತ್ತು ವೀರ ಕಂಪಣರಾಯ ಚರಿತೆ ಎನ್ನುವುದು ಒಂದೇ ಪುಸ್ತಕ. ಇಲ್ಲಿ ಮುಂಬರುವ ಪ್ರಶ್ನೆ, ಈ ಒಂದು ಪ್ರಶ್ನೆಯನ್ನು ಹಿಂದೆ ನಡೆದ SDA ಪರೀಕ್ಷೆಯಲ್ಲಿ ಕೇಳಲಾಗಿದ್ದು, ಚೀನಾದ ಮಿಂಗ್ ಸಂತತಿಗೆ ಯಾರು ತನ್ನ ರಾಯಭಾರಿಯನ್ನು ಕಳಿಸಿದರು ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾರೆ. ನಾವು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಎರಡನೇ ದೇವರಾಯ, ಬುಕ್ಕರಾಯ, ಕಂಪಣ ಮತ್ತು ಹರಿಹರ ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಸರಿಯಾದಂಥ ಉತ್ತರ ಬುಕ್ಕರಾಯ ಆಗಿರುವಂಥದ್ದು. ಚೀನಾದ ಮಿಂಗ್ ಸಂತತಿಗೆ ತನ್ನ ಆಸ್ಥಾನದಿಂದ ರಾಯಭಾರಿಯನ್ನು ಕಳಿಸಿದಂಥ ವಿಜಯನಗರದ ದೊರೆ ಯಾರಂತ ನಾವು ನೋಡ್ತಾ ಹೋದರೆ ಬುಕ್ಕರಾಯ. ಬುಕ್ಕರಾಯ ಚೀನಾದ ಮಿಂಗ್ ಸಂತತಿಗೆ ತನ್ನ ರಾಯಭಾರಿಯನ್ನು ಕಳಿಸಿದ್ದ.
ಅದಲ್ಲದೆ ಈ ಒಂದು ಶ್ರವಣಬೆಳಗೊಳ ಶಾಸನವನ್ನು ಹೊರಡಿಸಿದಂಥ ದೊರೆ ಯಾರಂದ್ರೆ ಬುಕ್ಕರಾಯ. ಈ ಒಂದು ಶ್ರವಣಬೆಳಗೊಳ ಶಾಸನ ಹೊಂದಿರುವಂಥ ವಿಷಯ ಏನಂದ್ರೆ ಮತೀಯ ಕಲಹವನ್ನ ಬಗೆಹರಿಸುವುದರ ವಿಷಯವನ್ನು ಹೊಂದಿರುವಂಥದ್ದು. ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಜೈನರು ಮತ್ತು ವೈಷ್ಣವರ ಮಧ್ಯೆ ಇದ್ದಂಥ ಮತೀಯ ಕಲಹವನ್ನ ಬಗೆಹರಿಸುವುದರ ಬಗ್ಗೆ ವಿವರಣೆ ಕೊಡುವಂಥ ಶಾಸನ ಶ್ರವಣಬೆಳಗೊಳ ಶಾಸನ. ಈ ಒಂದು ಶ್ರವಣಬೆಳಗೊಳ ಶಾಸನವನ್ನ ಕೆತ್ತಿಸಿದವರು ಯಾರಂದ್ರೆ ಅದು ಬುಕ್ಕರಾಯ. ಅದಲ್ಲದೆ ಬುಕ್ಕರಾಯ ಚೀನಾದ ಮಿಂಗ್ ಸಂತತಿಗೆ ತನ್ನ ರಾಯಭಾರಿಯನ್ನ ಕಳಿಸಿದ್ದನು. ಇಲ್ಲಿ ಮುಂದಿನ ಪ್ರಶ್ನೆ ಗಜಬೆಂಟೇಕಾರ, ಇದು ಯಾರ ಬಿರುದಾಗಿತ್ತು ಎನ್ನುವುದರ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಹೋಗಿದ್ದಾರೆ. ಇಲ್ಲಿ ಅವನು ಕೊಟ್ಟಿರುವಂಥ ಆಪ್ಷನ್ಗಳನ್ನ ನಾವು ನೋಡ್ತಾ ಹೋದ್ರೆ 1ನೇ ದೇವರಾಯ, 2ನೇ ದೇವರಾಯ, ಬುಕ್ಕರಾಯ ಮತ್ತು ಹರಿಹರ ಎನ್ನುವಂಥ ಆಪ್ಷನ್ಗಳನ್ನ ಅವನು ಇಲ್ಲಿ ನೀಡ್ತಾ ಹೋಗಿದ್ದಾನೆ. ಇಲ್ಲಿ ಸರಿಯಾದಂಥ ಉತ್ತರ 2ನೇ ದೇವರಾಯ ಆಗಿರುವಂಥದ್ದು. ಗಜಬೆಂಟೇಕಾರ ಎನ್ನುವಂಥ ಬಿರುದು 2ನೇ ದೇವರಾಯನ ಬಿರುದಾಗಿತ್ತು. 2ನೇ ದೇವರಾಯನನ್ನು ನಾವು ಪ್ರೌಢ ದೇವರಾಯ ಅಂತ ಸಹ ಕರಿತೇವೆ. ಇವನು ಸಂಗಮ ವಂಶಕ್ಕೆ ಸೇರಿರುವಂಥ ಒಬ್ಬ ಶ್ರೇಷ್ಠ ದೊರೆ. ಸಂಗಮ ವಂಶದ ಶ್ರೇಷ್ಠ ದೊರೆ ಯಾರಂದ್ರೆ ಅದು 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯ. ಲಕ್ಕಣ್ಣ ದಂಡೇಶ ಎನ್ನುವಂಥ ಒಬ್ಬ ದಳಪತಿಯು ಸಹ 2ನೇ ದೇವರಾಯನ ಆಸ್ಥಾನದಲ್ಲಿದ್ದನು. ಅವನೇನು ಮಾಡಿದ್ದ ಮತ್ತು ಅವನು ಎದಕ್ಕೆ ಪ್ರಸಿದ್ಧಿಯನ್ನು ಪಡೆದನಂತ ಹೇಳಿದ್ರೆ ಶ್ರೀಲಂಕಾದ ಮೇಲೆ ನೌಕಾ ವಿಜಯವನ್ನ ಈ ಒಂದು ಲಕ್ಕಣ್ಣ ದಂಡೇಶ ಎನ್ನುವಂಥವನು ಕೈಗೊಂಡಿದ್ದ. ಹಾಗಾಗಿ ಲಕ್ಕಣ್ಣ ದಂಡೇಶನ ಹೆಸರು ಈ ಒಂದು ಸಂಗಮ ವಂಶ ಅಥವಾ ಪ್ರೌಢ ದೇವರಾಯ ಹೆಸರು ಬಂದಾಗೆಲ್ಲ ಲಕ್ಕಣ್ಣ ದಂಡೇಶ ಎನ್ನುವಂಥ ಹೆಸರು ಸಹ ಪ್ರವರ್ಧಮಾನಕ್ಕೆ ಬರ್ತದೆ. ಯಾಕೆಂದ್ರೆ ಇವನು ಶ್ರೀಲಂಕಾದ ಮೇಲೆ ನೌಕಾ ವಿಜಯವನ್ನು ಕೈಗೊಂಡಿದ್ದು. ಈ ಒಂದು ಲಕ್ಕಣ್ಣ ದಂಡೇಶ ಪ್ರೌಢ ದೇವರಾಯನ ಆಸ್ಥಾನದಲ್ಲಿ ದಳಪತಿಯಾಗಿದ್ದನು. ಅದೇ ರೀತಿ 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಮತ ಸಹಿಷ್ಣು ಆಗಿದ್ದನು. ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ವೈಷ್ಣವ ಧರ್ಮವನ್ನು ಪೋಷಿಸಿದರೂ ಸಹ ಇನ್ನಿತರ ಮತಗಳ ಕುರಿತು ಇವರು ಸಹಿಷ್ಣುತೆಯನ್ನು ಹೊಂದಿದ್ದರು. ಹಾಗಾಗಿ ಇಲ್ಲಿ ಪ್ರೌಢ ದೇವರಾಯ ಮತ ಸಹಿಷ್ಣು ಆಗಿದ್ದ. ಅದಲ್ಲದೆ ಅವರ ಸಾಮ್ರಾಜ್ಯದಲ್ಲಿರುವಂಥ ಮುಸ್ಲಿಮರಿಗಾಗಿ ಮಸೀದಿಯನ್ನು ಸಹ ನಿರ್ಮಿಸಿಕೊಟ್ಟಂಥ ದೊರೆ ಯಾರಂದ್ರೆ ಅವನು 2ನೇ ದೇವರಾಯ. ಈ ಒಂದು 2ನೇ ದೇವರಾಯನಿಗೆ ಗಜಬೆಂಟೇಕಾರ ಎನ್ನುವಂಥ ಬಿರುದನ್ನು ಹೊರತುಪಡಿಸಿ ಹರಿರಾಯ ವಿಭಾಡ ಮತ್ತು ಚತುಸಮುದ್ರಾಧೀಶ್ವರ ಎನ್ನುವಂಥ ಬಿರುದನ್ನು ಸಹ ಹೊಂದಿದವರು ಯಾರಂದ್ರೆ 2ನೇ ದೇವರಾಯ. 2ನೇ ದೇವರಾಯನ 3 ಬಿರುದುಗಳನ್ನು ನಾವಿಲ್ಲಿ ನೋಡಿದೆವು. ಮೊದಲನೇದಾಗಿ ಗಜಬೆಂಟೇಕಾರ, 2ನೇದಾಗಿ ಹರಿರಾಯ ವಿಭಾಡ ಮತ್ತು 3ನೇದಾಗಿ ಚತುಸಮುದ್ರಾಧೀಶ್ವರ ಎನ್ನುವಂಥ ಬಿರುದನ್ನು ಹೊಂದಿದವರು ಯಾರಂದ್ರೆ ಅದು 2ನೇ ದೇವರಾಯ. ಇಲ್ಲಿ ಮುಂದಿನ ಪ್ರಶ್ನೆ ತುಳುವ ವಂಶದ ಪ್ರಸಿದ್ಧ ದೊರೆ ಯಾರು ಎನ್ನುವುದರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿರುವಂಥದ್ದು. ಇಲ್ಲಿ ಆಪ್ಷನ್ಗಳನ್ನ ನಾವು ನೋಡ್ತಾ ಹೋದ್ರೆ ಸದಾಶಿವರಾಯರು, ಶ್ರೀಕೃಷ್ಣ ದೇವರಾಯ, 1ನೇ ದೇವರಾಯ ಮತ್ತು ಅಳಿಯ ರಾಮರಾಯ ಅಂತ ಏನು ಹೇಳಿ ಕರಿತೀವಿ ನಾವು, ಆ ಒಂದು ಆಪ್ಷನ್ ಅನ್ನು ಸಹ ಇಲ್ಲಿ ನೀಡಿರುವಂಥದ್ದು. ಇಲ್ಲಿ ಸರಿಯಾದಂಥ ಉತ್ತರ ಶ್ರೀಕೃಷ್ಣ ದೇವರಾಯ ತುಳುವ ವಂಶದ ಅತ್ಯಂತ ಪ್ರಸಿದ್ಧ ದೊರೆಯಾಗಿರುವಂಥದ್ದು. ತುಳುವ ವಂಶದ ಶ್ರೇಷ್ಠ ದೊರೆ ಯಾರಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಹಾಗಾಗಿ ತುಳು ವಂಶದ ಶ್ರೇಷ್ಠ ದೊರೆ ಶ್ರೀಕೃಷ್ಣ ದೇವರಾಯ. ಈ ಶ್ರೀಕೃಷ್ಣ ದೇವರಾಯ ನರಸನಾಯಕ ಮತ್ತು ನಾಗಲಾಂಬಿಕೆ ಎನ್ನುವಂಥವರ ಪುತ್ರ. ಅದಲ್ಲದೆ ಶ್ರೀಕೃಷ್ಣ ದೇವರಾಯನಿಗೆ ಇದ್ದಂಥ ಬಿರುದು ಯಾವುದಂದ್ರೆ ಯವನ ರಾಜ್ಯ ಪ್ರತಿಷ್ಠಾನಾಚಾರ್ಯ ಎನ್ನುವಂಥ ಬಿರುದನ್ನ ಶ್ರೀಕೃಷ್ಣ ದೇವರಾಯಗೆ ಇರುವಂಥ ಬಿರುದು. ಯಾವ ಒಂದು ಕಾರಣಕ್ಕಾಗಿ ಶ್ರೀಕೃಷ್ಣ ದೇವರಾಯನನ್ನ ಯವನ ರಾಜ್ಯ ಪ್ರತಿಷ್ಠಾನಾಚಾರ್ಯ ಅಂತೇಳಿ ಕರೀತಾರಂದ್ರೆ ಬಹುಮನಿ ಸುಲ್ತಾನರ ಪ್ರಧಾನಿಯಾದಂಥ ಕಾಸಿಂ ಬರೀದ್ ಅವನು ಬಹುಮನಿ ರಾಜಪುತ್ರನನ್ನ ಬಂಧಿಸಿ ಸಿಂಹಾಸನದಲ್ಲಿಟ್ಟಿರುವಂಥ ಸಮಯದಲ್ಲಿ ಶ್ರೀಕೃಷ್ಣ ದೇವರಾಯ ಈ ಒಂದು ಕಾಸಿಂ ಬರೀದ್ನನ್ನ ಸೋಲಿಸಿ ಬಹುಮನಿ ಸುಲ್ತಾನನ ಪುತ್ರನಿಗೆ ಮತ್ತೆ ರಾಜ್ಯವನ್ನ ಮರುಕೊಡಿಸಿ ಅವನನ್ನ ಸಿಂಹಾಸನದ ಮೇಲೆ ಕೂಡಿಸ್ತಾನೆ. ಹಾಗಾಗಿ ಶ್ರೀಕೃಷ್ಣ ದೇವರಾಯನನ್ನ ಯವನ ರಾಜ್ಯ ಪ್ರತಿಷ್ಠಾನಾಚಾರ್ಯ ಅಂತೇಳಿ ಕರೀತಾರೆ. ಅದಲ್ಲದೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎನ್ನುವಂಥ ಒಂದು 8 ಜನ ಕವಿಗಳು ಅಥವಾ ವಿದ್ವಾಂಸರು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದರು. ಅವರನ್ನು ನಾವು ಅಷ್ಟದಿಗ್ಗಜರು ಅಂತೇಳಿ ಕರಿತೇವೆ. ಅದಲ್ಲದೆ ಶ್ರೀಕೃಷ್ಣ ದೇವರಾಯನ ಸಮಯದಲ್ಲಿ ಈ ಒಂದು ತೆಲುಗು ಸಾಹಿತ್ಯವು ಸಹ ತನ್ನ ಪ್ರವರ್ಧಮಾನವನ್ನು ತಲುಪಿತ್ತು. ಈ ಒಂದು ತೆಲುಗು ಸಾಹಿತ್ಯಕ್ಕೆ ಶ್ರೀಕೃಷ್ಣ ದೇವರಾಯ ಪ್ರೋತ್ಸಾಹವನ್ನು ನೀಡಿದ್ದನು. ಹಾಗಾಗಿ ಅವನನ್ನು ನಾವು ಆಂಧ್ರ ಭೋಜ ಅಂತೇಳಿ ಸಹ ಕರಿತೇವೆ. ಅದಲ್ಲದೆ ಅಭಿನವ ಭೋಜ ಎನ್ನುವಂಥ ಬಿರುದು ಸಹ ಶ್ರೀಕೃಷ್ಣ ದೇವರಾಯನಿಗೆ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು 3 ಬಿರುದುಗಳು. ಮೊದಲನೇದಾಗಿ ಯವನ ರಾಜ ಪ್ರತಿಷ್ಠಾನಾಚಾರ್ಯ, 2ನೇದಾಗಿ ಅಭಿನವ ಭೋಜ, 3ನೇದಾಗಿ ಆಂಧ್ರ ಭೋಜ ಎನ್ನುವಂಥ ಬಿರುದುಗಳು ಶ್ರೀಕೃಷ್ಣ ದೇವರಾಯನಿಗಿದ್ದಂಥ ಬಿರುದುಗಳು. ಅದಲ್ಲದೆ ಸ್ವತಃ ಕವಿಯಾಗಿದ್ದಂಥ ಶ್ರೀಕೃಷ್ಣ ದೇವರಾಯನು ಸಹ
ಹಲವು ಪುಸ್ತಕಗಳನ್ನು ರಚಿಸಿರುವಂಥದ್ದು. ಈ ಒಂದು ಕೆಳಗಿನ ಪಟ್ಟಿಯಲ್ಲಿ ನಾವು ಶ್ರೀಕೃಷ್ಣ ದೇವರಾಯ ಬರೆದಂಥ ಪುಸ್ತಕಗಳನ್ನು ನೋಡ್ತಾ ಹೋದರೆ ಜಾಂಬವತಿ ಕಲ್ಯಾಣ ಎನ್ನುವಂಥ ಪುಸ್ತಕವನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂಥದ್ದು. ಇದರ ಮೇಲೆ ಸಹ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಪ್ರಶ್ನೆಗಳಾಗಿರುವುದುಂಟು. ಶ್ರೀಕೃಷ್ಣ ದೇವರಾಯ ರಚಿಸಿರುವಂತಹ ಸಂಸ್ಕೃತ ಪುಸ್ತಕ ಯಾವುದಂದರೆ ಅದು ಜಾಂಬವತಿ ಕಲ್ಯಾಣ. ಶ್ರೀಕೃಷ್ಣ ದೇವರಾಯ ರಚಿಸಿರುವಂಥ ತೆಲುಗು ಪುಸ್ತಕ ಯಾವುದಂದರೆ ಅದು ಅಮುಕ್ತ ಮೌಲ್ಯದ ಎನ್ನುವಂಥ ಪುಸ್ತಕ. ಅದಲ್ಲದೆ ರಸಮಂಜರಿ, ಮದಲಸ ಚರಿತಂ ಹಾಗೂ ಉಷ ಪರಿಣಯಂ ಎನ್ನುವಂಥ ಪುಸ್ತಕಗಳನ್ನು ಶ್ರೀಕೃಷ್ಣ ದೇವರಾಯ ರಚಿಸಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ದೇವರಾಯನ ಪುಸ್ತಕಗಳು, ಅವನಿಗಿದ್ದಂಥ ಬಿರುದುಗಳು ಮತ್ತು ಶ್ರೀಕೃಷ್ಣ ದೇವರಾಯ ಯಾವ ಒಂದು ವಂಶದ ದೊರೆ ಎನ್ನುವಂಥ ಅಂಶಗಳು ಇಲ್ಲಿ ಮುಖ್ಯವಾಗಿರುವಂಥವು. ಇಲ್ಲಿ ನಾವು ಮುಂದಿನ ಪ್ರಶ್ನೆಯನ್ನು ನೋಡಿದರೆ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಅಥವಾ ರಾಜಲಾಂಛನ ಯಾವುದಾಗಿತ್ತು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಅವರು ಕೇಳಿದರೆ ಇಲ್ಲಿ 2 ಆಪ್ಷನ್ಗಳನ್ನು ನಾವು ನೋಡ್ತೇವೆ. ಅವು ಸ್ವಲ್ಪ ಹೋಲಿಕೆ, ಸಾಮಾನ್ಯತೆ ಹೋಲಿಕೆಯನ್ನು ಹೊಂದಿರುವಂಥ ಆಪ್ಷನ್ಗಳು. ಈ ಒಂದು ಆಪ್ಷನ್ಗಳು ಪರೀಕ್ಷಾ ಸಮಯದಲ್ಲಿ ಸ್ವಲ್ಪ ದ್ವಂದ್ವತೆ ಅಥವಾ ಕನ್ಫ್ಯೂಷನ್ ಉಂಟು ಮಾಡುವಂಥ ಆಪ್ಷನ್ಗಳು. ಯಾವುದಂದರೆ ಎಡಮುಖವರಹ, ಬಲಮುಖವರಹ, ಗಂಡಬೇರುಂಡ ಮತ್ತು ಬಿಲ್ಲು ಬಾಣಗಳು ಎನ್ನುವಂಥ ಆಪ್ಷನ್ಗಳನ್ನು ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಎಡಮುಖವರಹ ಮತ್ತು ಬಲಮುಖವರಹ ಎನ್ನುವಂಥ ಆಪ್ಷನ್ಗಳು ನಮ್ಮಲ್ಲಿ ಸ್ವಲ್ಪ ದ್ವಂದ್ವತೆಯನ್ನು ಹುಟ್ಟಾಕುವಂಥ ಆಪ್ಷನ್ಗಳು. ಇಲ್ಲಿ ಸರಿಯಾದಂಥ ಉತ್ತರ ಎಡಮುಖವರಹವಾಗಿರುವಂಥದ್ದು. ವಿಜಯನಗರ ಸಾಮ್ರಾಜ್ಯದ ಲಾಂಛನ ಅಥವಾ ರಾಜಲಾಂಛನ ಎಡಮುಖವರಹವಾಗಿರುವಂಥದ್ದು. ಅಲ್ಲದೆ ಇಲ್ಲಿ ಬಲಮುಖವರಹ ಎನ್ನುವಂಥ ಒಂದು ಆಪ್ಷನನ್ನು ನಾವು ನೋಡ್ತೇವೆ. ಇದು ಬಾದಾಮಿ ಚಾಲುಕ್ಯರ ರಾಜಲಾಂಛನವಾಗಿರುವಂಥದ್ದು. ಬಲಮುಖವರಹ ಬಾದಾಮಿ ಚಾಲುಕ್ಯರು, ಎಡಮುಖವರಹ ವಿಜಯನಗರ ಸಾಮ್ರಾಜ್ಯದ ಲಾಂಛನವಾಗಿತ್ತು. ಎಡಮುಖವರಹ ವಿಜಯನಗರ ಸಾಮ್ರಾಜ್ಯದವರ ಲಾಂಛನ, ಬಲಮುಖವರಹ ಬಾದಾಮಿ ಚಾಲುಕ್ಯರ ಲಾಂಛನ. ಅದಲ್ಲದೆ ಆಪ್ಷನ್ನಲ್ಲಿ ನಾವು ಬಿಲ್ಲು ಬಾಣಗಳಂತೇಳಿ ನೋಡ್ತೇವೆ, ಅದು ಚೇರರ ಲಾಂಛನ. ಮೀನು ಅನ್ನುವಂಥದ್ದು ಪಾಂಡ್ಯರ ಲಾಂಛನ ಹಾಗೂ ಹುಲಿ ಚೋಳರ ಲಾಂಛನವಾಗಿತ್ತು. ಈ 3 ವಂಶಗಳು ಸಂಗಮ್ ಯುಗದಲ್ಲಿ ಬರುವಂಥ ವಂಶಗಳಾಗಿರುವಂಥವು. ಸಂಗಮ್ ಕಾಲದಲ್ಲಿ ಬರುವಂಥ ವಂಶಗಳು ಅಥವಾ ಸಂಗಮ್ ಯುಗದಲ್ಲಿ ಬರುವಂಥ ವಂಶಗಳು ಚೇರರು, ಚೋಳರು ಮತ್ತು ಪಾಂಡ್ಯರು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರಿತು ಅಧ್ಯಯನ ಮಾಡ್ತಾ ಬಂದೆವು. ಮುಂದಿನ ಒಂದು ಸಂಭವ ವಿಡಿಯೋ ಸರಣಿಯಲ್ಲಿ ಇದೇ ಒಂದು ವಿಜಯನಗರ ಸಾಮ್ರಾಜ್ಯದ ಕುರಿತು ಅಷ್ಟದಿಗ್ಗಜರು ಅಂದರೆ ಯಾರು, ಅಷ್ಟದಿಗ್ಗಜರು ರಚಿಸಿರುವಂಥ ಪುಸ್ತಕಗಳು ಯಾವುದು, ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಇತ್ತಂಥ ವಿದೇಶಿ ಪ್ರವಾಸಿಗರು ಯಾರ್ಯಾರು, ವಿಜಯನಗರ ಸಾಮ್ರಾಜ್ಯದ ಚಿತ್ರಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋವನ್ನು ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.